ಮಕರ ಕುಂಡಲಗಳು. ನಾವು ನಮ್ಮ ಜೀವನವನ್ನು ಗಮನಿಸ್ತಾ ಇರಬೇಕು, ಹಾಳಾಗದಂತೆ ಕಾಪಾಡಿಕೊಳ್ಳಬೇಕು. ಇಲ್ಲವಾದರೆ ಅಜಾಗರೂಕರಾದರೆ ಹಾಳಾಗುತ್ತೆ. ರಾಮಾಯಣದಲ್ಲಿ ಬರುವ ಹಲ್ಲೆ ಗೌತಮ ಋಷಿಯಿಂದ ಶಪಿಸಲ್ಪಟ್ಟದ್ದು ಎಲ್ಲರಿಗೂ ತಿಳಿದ ವಿಷಯ. ಆ ಬಳಿಕ ತಪಸ್ಸನ್ನು ಮಾಡಿ ಶಾಪ ವಿಮೋಚನೆಯನ್ನು ಮಾಡಿಕೊಳ್ತಾಳೆ. ಆದರೆ ನಮಗಿರುವ ಕೆಲಸದ ಒತ್ತಡದಲ್ಲಿ ಈ ರೀತಿಯಾಗಿರಲು ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ನಿರಂತರವಾಗಿ ದೇವರ ನಾಮಸ್ಮರಣೆಯೊಂದೇ ಸಾಕು. ಆಗ ದೇವರು ನಮ್ಮನ್ನು ರಕ್ಷಿಸಿ ಕಾಪಾಡ್ತಾನೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯು ಎಲ್ಲಿ ನೋಡಿದರೂ ಒಂದೇ ರೀತಿ ಇರ್ತಾನೆ. ಮುಖ್ಯವಾಗಿ ಕಿವಿಗಳಲ್ಲಿ ಮೊಸಳೆಯ ರೂಪದಲ್ಲಿ ಕರ್ಣಕುಂಡಲಗಳು ಶೋಭಾಯಮಾನವಾಗಿ ಕಾಣ್ತಾ ಇದೆ. ಅದನ್ನು ಶ್ರೀಕೃಷ್ಣ ದೇವರಾಯನು ತನ್ನ ಕಾವ್ಯದಲ್ಲಿ ವರ್ಣನೆಯನ್ನು ಮಾಡಿರುವನು. ಸ್ವಾಮಿಯು ಮಕರ ಕುಂಡಲಗಳನ್ನು ಏಕೆ ಧರಿಸಿರುವನು ಅಂತಂದರೆ, ಮೊಸಳೆಗಳು ಎಲ್ಲಿರುತ್ತವೆ ಅಂತಂದರೆ ಸಮುದ್ರದಲ್ಲಿ, ಅಂದರೆ ಲಕ್ಷ್ಮೀದೇವಿಯ ಜನ್ಮಸ್ಥಳದಲ್ಲಿಯೇ ಮೊಸಳೆಗಳು ಇರುತ್ತವೆ. ಹಾಗಾಗಿ ನಮ್ಮನ್ನೂ ಸಹ ಕಾಪಾಡು, ರಕ್ಷಿಸು ಅಂತ ಹೇಳಿ ತಮ್ಮ ಮನದ ಭಾವನೆಗಳನ್ನು ಭಗವಂತನ ಕಿವಿಯಲ್ಲಿ ನಿವೇದಿಸಿಕೊಳ್ಳುತ್ತಿವೆ ಎನ್ನುವುದು ಕವಿಯ ಭಾವನೆ. ಸ್ವಾಮಿಯ ಶಿರದಲ್ಲಿ ವಜ್ರದ ಕಿರೀಟವು ಹೇಗಿದೆ ಅಂತಂದರೆ, ಕಪ್ಪಾದ ಮೋಡಗಳಂತೆ ಕಾಣುವ ಕೇಶಪಾಶಗಳ ಮಧ್ಯೆ ಮಿಂಚಿನಂತೆ ಹೊಳಿತಾ ಇದೆ ಅಂತ ಹೇಳಿ ಕವಿಯ ಭಾವನೆಯಾದರೂ ನಮಗೊಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಜೀವನವು ಕಪ್ಪಾಯಿತು, ನಾಶವಾಯಿತು ಅಂತ ಹೇಳಿ ಭಾವಿಸಬೇಡ. ನಿನ್ನಲ್ಲಿರುವ ಪ್ರತಿಭೆಯು ಆಗ ಮಿಂಚಿನಂತೆ ಪ್ರಕಾಶಿಸುತ್ತೆ.